ತನ್ನ ಹೆಂಡತಿ ತನಗೆ ಕೊಟ್ಟಂಥ ಕಿರುಕುಳ, ತನ್ನ ಹೆಂಡತಿ, ಅತ್ತೆ, ಹೆಂಡತಿಯ ಸಹೋದರ ಎಲ್ಲ ಸೇರಿ ಕಿರುಕುಳ ಕೊಟ್ಟರು ನನಗೆ ಅಂತ ಹೇಳಿ ಸುದೀರ್ಘವಾಗಿ ರಾಷ್ಟ್ರಪತಿಗಳಾದಿಯಾಗಿ ಅನೇಕರಿಗೆ ಪತ್ರವನ್ನು ಕೂಡ ಬರೆದು, ಇನ್ನೊಂದು ಕಡೆ ದೊಡ್ಡ ವಿಡಿಯೋವನ್ನು ಕೂಡ ಮಾಡಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಈ ಪ್ರಕರಣ ಆದಮೇಲೆ ದೇಶಾದ್ಯಂತ ಒಂದು ಜಾಗೃತಿ ಮೂಡ್ತಾ ಇದೆ. ಹೆಣ್ಣಿನ ರಕ್ಷಣೆಗಿರ್ತಕ್ಕಂಥ ಕಾನೂನು, ವಿಶೇಷವಾಗಿ ವರದಕ್ಷಿಣೆ ಹಿಂಸೆ ಕಾನೂನು ಇದೆಯಲ್ಲ, ಈ ಕಾನೂನನ್ನು ಎಷ್ಟು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಕಳವಳ ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ಈ ಕೇಸು ದೇಶಾದ್ಯಂತ ಸದ್ದು ಮಾಡ್ತು. ಇದರ ಬೆನ್ನಲ್ಲೇ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಲಕ್ಕಿಲಿ ಇದರಲ್ಲಿ ಆ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅಷ್ಟೇ ವಿಚಾರ. ನೋಡಿ, ಮದುವೆ ಆದ 5 ತಿಂಗಳಲ್ಲಿ ಪತಿ ವಿರುದ್ಧವಾಗಿ ಪತ್ನಿ ಸುಳ್ಳು ಕೇಸ್ ಕೊಟ್ಟರು. ಸುಳ್ಳು ಕೌಟುಂಬಿಕ ದೌರ್ಜನ್ಯ ಪ್ರಕರಣ, ಗೃಹ ಹಿಂಸಾ ಕಾಯ್ದೆ ಇರುತ್ತಲ್ಲ, ಅದರ ಆಧಾರದ ಮೇರೆಗೆ ಕೊಟ್ಟಿರ್ತಕ್ಕಂಥ ಪ್ರಕರಣ ಇದು ಅಂತ ಹೇಳಿ ಆತ ಆರೋಪ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನೋಡಿ, 1 ಕೋಟಿ ರೂಪಾಯಿ ಪರಿಹಾರಕ್ಕೆ ಪತ್ನಿ ಬೇಡಿಕೆ ಇಡ್ತಾ ಇದ್ದಾಳೆ. ಎಲ್ಲಿನ ತರೋಣ ನಾವು? ಏನಾಗುತ್ತೆ, ಹುಡುಗ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಮದುವೆ ಆಗ್ತಿದ್ದಂತೆ ಹುಡುಗನ ಕೆಲಸ ಹೊರಟೋಗ್ಬಿಡುತ್ತೆ. ಸರಿ, ಕೆಲಸಕ್ಕೆಲ್ಲರೂ ಟ್ರೈ ಮಾಡ್ತಾ ಇರ್ತಾನೆ. ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ ಇವನಿಗೆ. ಕೆಲಸ ಸಿಕ್ಕಾದ ಮೇಲೆ ಏನಾಗುತ್ತೆ, ಬೆಂಗಳೂರಿಗೆ ಬಾ ಅಂತ ಹೇಳಿ ಇವನು ಕೇಳ್ಕೊಳ್ತಾನೆ. ಯಾರು? ಅಲೋಕ್ ಮಿತ್ತಲ್ ಅಂತ ಹೇಳಿ. ಬೆಂಗಳೂರಿಗೆ ಬಾ ಅಂದರೆ ಪತ್ನಿ ಬರಲ್ಲ, ನಾನು ಗುರುಗ್ರಾಮದಲ್ಲೇ ಇರ್ತೀನಿ, ಹರಿಯಾಣ ಉತ್ತರ ಭಾರತದ ಭಾಗ, ಅಲ್ಲೇ ಇರ್ತೀನಿ ನಾನು ಅಂತ ಹೇಳಿ ಇವ್ರು ಹೇಳ್ಕೊಳ್ತಾರೆ ಪತ್ನಿ. ಜೊತೆಗೆ ನನಗೆ ಆಮೇಲೆ ಇದ್ದಕ್ಕಿದ್ದಂತೆ ಇಲ್ಲಿಗೆ ಬೆಂಗಳೂರಿಗೆ ಬರೋದೂ ಇಲ್ಲ, ಒಟ್ಟಿಗೆ ಜೀವನ ಮಾಡೋಕ್ಕೆ ಒಪ್ಪೋದೂ ಇಲ್ಲ. ಗುರುಗ್ರಾಮದ ಮೂಲದ ಟೆಕ್ಕಿ ಅಲೋಕ್ ಮಿತ್ತಲ್ ಗಂಭೀರ ಆರೋಪವನ್ನು ಮಾಡಿರೋದಲ್ಲಿ ನನ್ನ ಪತ್ನಿಗೆ ಒಳ್ಳೆಯ ಸಂಬಳ ಇದೆ, ಪತ್ನಿ ಕೂಡ ಕೆಲಸ ಮಾಡ್ತಾ ಇದ್ದಾಳೆ, ಆದರೂ ನನ್ನ ವಿರುದ್ಧ ಸುಳ್ಳು ಕೇಸ್ ಕೊಟ್ಟಿದ್ದಾಳೆ ಇವಳು. ತಿಂಗಳಿಗೆ ಆ ಹುಡುಗಿಗೆ ಜೀವನಾಂಶದ ರೂಪದಲ್ಲಿ 1.5 ಲಕ್ಷ ಕೊಟ್ಬಿಟ್ಟು ನನಗೆ ಅಂತ ಬೇಡಿಕೆ ಇಟ್ಟಿದ್ದಾಳೆ ಇವಳು. ಅವಳು ದುಡಿತಾ ಇದ್ದಾಳೆ, ಇದ್ರ ಮೇಲೆ ನಾನು 1.5 ಲಕ್ಷ ಕೊಡಬೇಕಂತೆ ಅವಳಿಗೆ. ಒಂದು ಮನೆಗೆ ಬೇಡಿಕೆ ಇಟ್ಟಿದ್ದಾಳೆ. ಇದು ಹಿಂದೆ ಕೂಡ ಈ ಥರದೊಂದು ಕೇಸ್ ಬಂದಿತ್ತು, ನ್ಯಾಯಮೂರ್ತಿ ನಾಗರತ್ನ ಅವರ ಮುಂದೆ ಬಂದಿತ್ತು. ಅವರು ಚೆನ್ನಾಗಿ ಹೇಳಿದರು. ಅವರು 6.5 ಲಕ್ಷ ಚಿಲ್ಲರೆಯನ್ನು ಹಾಕಿದರು. ನನ್ನ ಗಂಡ ನನಗೆ ತಿಂಗಳಿಗೆ ಮೇಂಟೆನೆನ್ಸ್ ಆಗಿ 6.5 ಲಕ್ಷ ಕೊಡಲಿ ಅಂಥೇಳಿ. ಯಾರಪ್ಪ ಕೊಡ್ತಾರೆ 6.5 ಲಕ್ಷನ ಆ ಮಹಿಳೆಗೆ ಅಂತೇಳಿ ಆ ವಕೀಲರು ಪ್ರಶ್ನೆ ಮಾಡಿದ್ರು. ಅವರು 6.5 ಲಕ್ಷ ಕೊಡಬೇಕಾ? 6.5 ಲಕ್ಷ ಒಂದು ಮಹಿಳೆ ಒಂದು ತಿಂಗಳಿಗೆ ಖರ್ಚು ಮಾಡೋದಾದರೆ ಆ ಮಹಿಳೆನ ದುಡ್ದು ಖರ್ಚು ಮಾಡೋಕ್ಕೆ ಹೇಳು, ಇದನ್ನೆಲ್ಲ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದರು. ಬಹುಶಃ ಅದೇ ಥರ ಹೇಳಬೇಕು ಅಂತ ಕಾಣುತ್ತೆ ಈ ಕೇಸ್ನಲ್ಲಿಯೂ ಕೂಡ. ಒಂದು ಮನೆಗೂ ಬೇಡಿಕೆ ಇಟ್ಟರು, ನನಗೊಂದು ಮನೆ ಕೊಡಬೇಕು, ತಿಂಗಳಿಗೆ 1.5 ಲಕ್ಷ ನನಗೆ ದುಡ್ಡು ಕೊಡಬೇಕು ಅಂಥೇಳಿ ಅಲೋಕ್ ಮಿತ್ತಲ್ ಲಿಂಕ್ಡ್ಇನ್ನಲ್ಲಿ ಹಾಕಿಬಿಟ್ಟಿದ್ದಾರೆ. ಇಷ್ಟು ಎಲ್ಲ ನಾನು ನೊಂದಿದ್ದೀನಿ ಅಂತೇಳಿ ಆರೋಪ ಮಾಡಿದ್ದಾರೆ ಅವರು. ನನ್ನ ಮಗುವಿನ ಮುಖ ತೋರಿಸ್ತಾ ಇಲ್ಲ. ಈ ಹುಡುಗನಿಗೆ ಒಂದು ಮಗು ಆಗುತ್ತೆ. ಮಗು ಆದರೆ ಆ ಮಗುವನ್ನು ಈತ ಎತ್ತಿ ಆಡಿಸಿದ್ದು ಆ ಮಗುವಿಗೆ 9 ದಿನ ಆಗಿದ್ದಾಗ. 9 ದಿನ ಆಗಿತ್ತು ಆ ಮಗುವಿಗೆ ಹುಟ್ಟಿ. ಆವಾಗ ಎತ್ತಾಡಿಸಿ. ತಂದೆಗೆ ಸಹಜ ಒಂದು ಪ್ರೀತಿ ಇರಲ್ವೇನ್ರಿ ಮಗುವಿನ ಮೇಲೆ? ಹಕ್ಕನ್ನು ಕಸ್ಕೊಳ್ಳೋದು ಯಾಕೆ? ತಂದೆ ತಾಯಿ ಸೇರಿತಾನೆ ಮಗು. ಈ ಮಹಿಳೆ ಆ ಮಗುವನ್ನು ಕೂಡ ತೋರಿಸ್ತಿಲ್ಲ. ಕಳೆದ 10 ತಿಂಗಳಿಂದನೂ ಕೂಡ ಆ ಮಗುವಿನ ಮುಖವನ್ನು ಕೂಡ ತೋರಿಸ್ತಿಲ್ಲ. ಮಗುವನ್ನು ಆಟ ಆಡ್ಸೋಕ್ಕೆ ಬಿಡಲ್ಲ, ಮಗುವಿನ ಹತ್ತಿರ ಬಿಡಲ್ಲ. ಅಲೋಕ್ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. 2023 ಮೇನಲ್ಲಿ ದಿಲ್ಲಿಯಲ್ಲಿ ನಾವು ಮದುವೆ ಆದವು. ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಬೆನ್ನಲ್ಲೇ ಕೆಲಸ ಹೊರಟೋಯ್ತು ನನಗೆ. ಪತ್ನಿ ಗರ್ಭಿಣಿ ಆಗ್ತಾಳೆ. ಬೇಗ ಉದ್ಯೋಗ ಹುಡುಕೋಬೇಕು ನನಗೆ ಅಂಥೇಳಿ ನನ್ನ ಮೇಲೆ ಒತ್ತಡ ಹಾಕ್ತಾಳೆ. 2023 ನವಂಬರಲ್ಲಿ ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ ನನಗೆ. ಬೆಂಗಳೂರಿಗೆ ಶಿಫ್ಟ್ ಆಗುವಂತೆ ಪತ್ನಿಗೆ ಹೇಳಿದೆ, ಆಗಲ್ಲ, ಮೆಡಿಕಲ್ ರೀಸನ್ ಕೊಟ್ಟಳು. ಗುರುಗ್ರಾಮದಲ್ಲಿ ಅಪ್ಪ ಅಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ತಾತ್ಕಾಲಿಕವಾಗಾದರೂ ಬೆಂಗಳೂರಿಗೆ ಬಾ ಅಂತ ಹೇಳಿದೆ, ಬರಲಿಲ್ಲ. ನನ್ನ ವಿರುದ್ಧ ಈಗ ಸುಳ್ಳು ಕೇಸ್ ಕೊಟ್ಬಿಟ್ಟು ತಿಂಗಳಿಗೆ 1.5 ಲಕ್ಷ ಕೊಡು ಅಂತ ಹೇಳ್ತಾಳೆ. 10 ತಿಂಗಳು ನನ್ನ ಮಗನಿಗೆ 9 ದಿನದ ಮಗುವನ್ನು ಮಾತ್ರ ನಾನು ಆಡಿಸಿದ್ದು, ಅದು ಬಿಟ್ಟರೆ ಮಗು ಮುಖ ಕೂಡ ನಾನು ನೋಡಿಲ್ಲ ಅಂತ ಹೇಳಿ ಇದೀಗ ಈ ಕೋರ್ಟು, ವಿಚಾರಣೆ, ಎಳೆದಾಟ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ನಾನು. ಅದೆಷ್ಟೇ ಸಲ ವಿಡಿಯೋ ಕಾಲ್ ಮಾಡಿದ್ರೂ ಕೂಡ ಇಲ್ಲ ಸಲ್ಲದ ನೆಪಗಳನ್ನು ಹೇಳ್ತಾಳೆ. ಮಗುನ ತೋರಿಸಲ್ಲ, ನನಗೆ ಮುಖ ತೋರಿಸಲ್ಲ. ಆಕೆ ಕುಟುಂಬ ಸದಸ್ಯರ ಕಿರಿಕಿರಿಯಿಂದ ನೊಂದು ಬಿಟ್ಟಿದ್ದೀನಿ. ನಾವಿಬ್ಬರು 13 ತಿಂಗಳಿಂದ ಬೇರೆಯಾಗಿ ವಾಸ ಮಾಡ್ತಾ ಇದ್ದೀವಿ. ಪತ್ನಿ ವಿಚ್ಛೇದನ ಕೋರ್ಬಿಟ್ಟು ಅರ್ಜಿಯನ್ನು ಹಾಕಿದ್ದಾಳೆ. ನನ್ನ ಮುಂದಿನ ದಾರಿ ಅವಳೇನಾದರೂ ಹಾಕಿದ್ರೆ ನಾನು ನೋಡ್ಕೋತೀನಿ, ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಈ ವ್ಯಕ್ತಿ ಬರ್ಕೊಂಡಿದ್ದಾರೆ.